ನೋಡಿ, ಯಾವುದೇ ಕ್ರಾಂತಿ ಇಲ್ಲ. ಕ್ರಾಂತಿ ಇದೆ. ಈ ರಾಜ್ಯದ ಒಂದು ಡೆವಲಪ್ಮೆಂಟಿಗೋಸ್ಕರವಾಗಿ ಕ್ರಾಂತಿಗಳು ನಡೀತಾ ಇದೆ. ಈಗ ನಿಮಗೆ ಗ್ಯಾರಂಟಿ ಪ್ರೋಗ್ರಾಮ್ ಅದು ಕ್ರಾಂತಿ ಅಲ್ವಾ? ಅದು ಜನರಿಗೆ ಅನುಕೂಲವಾಗಿ. ನೋಡಿ, ಇವತ್ತು ಇಡೀ ದೇಶದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಯು ಆರ್ ನಂಬರ್ 1. ಇಡೀ ರಾಷ್ಟ್ರಕ್ಕೆ ನಾವು ಕಾಂಟ್ರಿಬ್ಯೂಷನ್ ಮಾಡೋದ್ರಲ್ಲಿ ನಂಬರ್ 3 ಇದ್ದೀವಿ ಕರ್ನಾಟಕ. ಅದೊಂದು ಹೆಮ್ಮೆ ಅಲ್ವಾ? ಅದೊಂದು ಕ್ರಾಂತಿ ಅಲ್ವಾ? ಆ ಕ್ರಾಂತಿ ವಿಚಾರ ಮಾತಾಡಿ ಈಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಇದಾಗಿದ್ದು ಯಾವುದು? ಪ್ರಜಾಪ್ರಭುತ್ವ ಬಂದಿದ್ದು. ಪ್ರಜಾಪ್ರಭುತ್ವ ಬಂದ ಮೇಲೆ ನಮಗೆ ನೆಹರು ಅವರು ಪ್ರಧಾನಿಯಾಗಿದ್ದರು, ಅಂಬೇಡ್ಕರ್ ಅವರು ಲಾ ಮಿನಿಸ್ಟರ್ ಆಗಿಬಿಟ್ಟು ನಮಗೆ ಒಳ್ಳೆಯ ಸಂವಿಧಾನ ಕೊಟ್ಟಿದ್ದಾರೆ. ಬೇರೆ ರಾಷ್ಟ್ರಗಳಲ್ಲಿ ಅವರ ಅಧಿಕಾರ ಪ್ರಜಾಪ್ರಭುತ್ವ ಅದು ಹೋಗ್ತದೆ. ನಮ್ಮ ರಾಷ್ಟ್ರದ ಜನ ಭಾರಿ ಬುದ್ಧಿವಂತರಿದ್ದಾರೆ. ಅದರಿಂದ ಇವತ್ತು ಯಾವುದೇ ಕ್ರಾಂತಿ ಇಲ್ಲ. ನಾವೆಲ್ಲ ಯಾರೇ ಇರಲಿ, ನಾವು ಜನರಿಂದ ಆಯ್ಕೆ ಮಾಡಿದ್ವಿ. ನಾನಾಗಲಿ, ಬಚ್ಚೇಗೌಡರಾಗಲಿ, ಜನ ನಮಗೆ ಮತ ಕೊಟ್ಟರೆ ನಾವು ಎದ್ದು ಬರ್ತೀವಿ ಹೊರತು ನಾವೇನು ನಾಮಿನೇಟೆಡ್ ಆಗಿ ಇಲ್ಲಿ ಬರಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಮ್ಮ ಮುಖ್ಯಮಂತ್ರಿಯವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಉಪಮುಖ್ಯಮಂತ್ರಿಯವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಯಾವುದೇ ಕ್ರಾಂತಿ ಇಲ್ಲ. ಯಾರಿಗೋ ಒಂದು ಉದ್ಯೋಗ ಕೊಡಲಿಕ್ಕೋಸ್ಕರವಾಗಿ ಇವತ್ತು ಪ್ರಜಾಪ್ರಭುತ್ವ ಬರಲಿಲ್ಲ. ಯಾರೇ ಇರಲಿ, ಅವಕಾಶ ಸಿಕ್ಕಿದಾಗ ಆದಷ್ಟು ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನೋಡಿ, ನೀವು ಆ ಪ್ರಶ್ನೆ ಕೇಳ್ತೀರಾ? ಅವ್ರು ನೋಡಿ, ಬದಲಾವಣೆ ಆಗ್ತಾ ಹೈಕಮಾಂಡ್ ಹೇಳಿದಾರ? ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಪಾರ್ಟಿ ಇದೆ, ಹೈಕಮಾಂಡ್ ಇದೆ. ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ರಾಷ್ಟ್ರಾಧ್ಯಕ್ಷರಾಗಿದ್ದಾರೆ. ಅವರೇನಾದ್ರು ಹೇಳಿದಾರ ಬದಲಾವಣೆ ಆಗ್ತದೆ? ರಾಹುಲ್ ಗಾಂಧಿ ಅವರು ಹೇಳಿದಾರ, ಸೋನಿಯಾ ಗಾಂಧಿ ಅವರು ಹೇಳಿದಾರ? ಮತ್ತು ನಿಮಗೆ ಯಾಕೆ ಇದೆಲ್ಲ ನಿಮ್ಮ ತಪ್ಪಲ್ಲ, ನಿಮ್ಮ ತಪ್ಪಲ್ಲ. ನಾನು ಹೇಳಲ್ಲ, ಎಲ್ಲ ನಿಮ್ಮ ತಪ್ಪಲ್ಲ. ಅದು ಯಾಕೆ ಗೊತ್ತಾ? ನಿಮಗೆ ಮೊದಲು ನಾನು ಇದ್ದಾಗ ಬೆಳಗ್ಗೆ ಒಂದು ನ್ಯೂಸು, ಮಧ್ಯಾಹ್ನ ಒಂದು ನ್ಯೂಸು, ಸಾಯಂಕಾಲ ಒಂದು ನ್ಯೂಸು, ಅಷ್ಟು ನೀವು ಮಾಡಿದ್ರೆ ಸಾಕಾಗಿತ್ತು. ಈಗ ಒಂದೊಂದು ಅವರಲ್ಲಿ ಬ್ರೇಕಿಂಗ್ ನ್ಯೂಸ್ ಬೇಕಲ್ಲ, ನೀವು ಅದನ್ನು ಹುಡ್ಕೊಂಡು ಮಾಡ್ತಾ ಇದ್ದಾರೆ ಅಷ್ಟೇ. ಈಗಲೂ ನನಗೆ ಗೊತ್ತಿದೆ, ನಾನು ಏನು ಒಳ್ಳೆ ಕೆಲಸ ಹೇಳಿದ್ದೀನಿ ಅದು ನ್ಯೂಸ್ ಅಲ್ಲ ನಿಮಗೆ, ಆಯಿತಾ? ಅದಕ್ಕೋಸ್ಕರವಾಗಿ ಇನ್ನು ನಾನು ಕಾಂಟ್ರವರ್ಸಿ ಮಾಡುವ ತನಕ ನೀವು ಪ್ರಶ್ನೆಗಳು ಕೇಳ್ತಾ ಇರ್ತೀರಾ. ನನ್ನಿಂದ ಡೋಂಟ್ ಎಕ್ಸ್ಪೆಕ್ಟ್ ಎನಿ ಕಾಂಟ್ರವರ್ಸಿ. ನೋಡಿ, ಅದು ಯಾರಿಗೆ? ನಮ್ಮ ಚೀಫ್ ಮಿನಿಸ್ಟರ್ ಇದ್ದಾರೆ, KPCC ಅಧ್ಯಕ್ಷರ, ಹೈಕಮಾಂಡ್ ಇದ್ದಾರೆ. ಅವರು ತೀರ್ಮಾನ ಮಾಡಿದ್ರೆ ಅದನ್ನು ಮಾಡ್ತಾರೆ ಹೊರತು ನಾನು ಮಂತ್ರಿಯಾಗಿ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ.